ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗೆ ಇದ್ದಾರೆ ಪದ್ಮಶ್ರೀ ಡಾಕ್ಟರ್ CR ಚಂದ್ರಶೇಖರ್ ಅವರು. ಅವರು ಸುಪ್ರಸಿದ್ಧವಾದಂಥ ಮನೋರೋಗ ತಜ್ಞರು, ಸಾಹಿತಿಗಳು, ಮೇಲಾಗಿ ಸಮಾಜಮುಖಿಯಾಗಿ ಅವರು ಸಮಾಜದ ಸೇವೆ ಮಾಡುವಂಥ ಮಹಾನ್ ಶಕ್ತಿಯಾಗಿದ್ದಾರೆ. ಅವರು ನಮ್ಮ ಪ್ರೆಸ್ಟಿಜಿಯಸ್ ನಿಮ್ಹ್ಯಾನ್ಸ್ನಿಂದ ವೈದ್ಯಕೀಯ ಅಧೀಕ್ಷಕರಾಗಿ ನಿವೃತ್ತಿ ಆಗಿ ನಂತರವೂ ಕೂಡ ತಮ್ಮ ಪ್ರವೃತ್ತಿಯಾದಂಥ ಸಮಾಜದಲ್ಲಿ ಮಾನಸಿಕ ರೋಗ ಬರದಾಗೆ ತಡೆಗಟ್ಟುವ ಬಗ್ಗೆ, ಅವರಲ್ಲಿರುವಂಥ ಭಯವನ್ನು ನಿವಾರಿಸುವ ಬಗ್ಗೆ ಶ್ರಮ ಪಡ್ತಾ ಇದ್ದಾರೆ. ಬನ್ನಿ ಅವರನ್ನು ಸ್ವಾಗತ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ಈ ರೋಗ ಶರೀರಕ್ಕೆ ಇರ್ಬೋದು, ಮನಸ್ಸಿಗೆ ಇರ್ಬೋದು. ಆದರೆ ರೋಗ ಬಂದಾಗ ಆತಂಕ ಮಾಡಿಕೊಂಡು ಭಯ ಪಡೋರೇ ಹೆಚ್ಚು. ಅದಕ್ಕೇನಂತೀರಾ? ಮನುಷ್ಯನಿಗೆ ಅನೇಕ ಭಯ ಇದೆ ರೀ. ಶತ್ರು ಭಯ, ಪ್ರಾಣ ಭಯ, ಮಾನ ಹೋಗುವ ಭಯ, ಹಣ ಕಳೆದುಕೊಳ್ಳುವ ಭಯ, ಜೊತೆಗೆ ರೋಗ ಭಯ. ಯಾಕೆಂದ್ರೆ ರೋಗ ಅಂತಂದ್ರೆ ಅವ್ರಿಗೆ ಅಪಾಯದ ಸಂಕೇತ. ರೋಗ ಬಂತು ಅಂತಂದ್ರೆ ಅಪಾಯ ಬಂದಿದೆ, ನನ್ನ ದೇಹಕ್ಕೆ ಡ್ಯಾಮೇಜ್ ಆಗುತ್ತೆ, ಹಾಗೆ ಬೇಗ ಪ್ರಾಣ ಹೋಗ್ಬೋದು, ಹಾಗೆ ಅದು ಭಯ, ಪ್ರಾಣ ಭಯ, ಪ್ರೆಮಿಚೂರ್ ಡೆತ್ ಅಥವಾ ಅಂಗವೈಕಲ್ಯ ಬರ್ಬೋದು, ನನ್ನ ಕಣ್ಣು ಬಿಡ್ಬೋದು, ಕಾಲು ಕುಂಟಾಗ್ಬೋದು, ಸ್ಟ್ರೋಕ್ ಆಗ್ಬಿಡುತ್ತೆ, ಬೆಡ್ಡಿಡನ್ ಆಗ್ಬಿಡ್ತೇನೆ. ಆಮೇಲೆ ರೋಗದ ಜೊತೆಗೆ ಚಿಕಿತ್ಸೆ ಭಯ ಶುರುವಾಗುತ್ತೆ. ಚಿಕಿತ್ಸೆ ಭಯ, ಯಾವ ಡಾಕ್ಟರ್ ಹೋಗ್ಬೇಕು, ಸರಿ ನೋಡ್ತಾರೋ ಇಲ್ವೋ, ಹಾಗೆ ಔಷಧಿ ಬರ್ಕೊಟ್ರೆ ಏನ್ ಸೈಡ್ ಎಫೆಕ್ಟ್ ಬರ್ತದೆ, ಏನು ಕಾಂಪ್ಲಿಕೇಶನ್ ಆಗುತ್ತೆ, ಅಥವಾ ಯಾವಾಗ ವಾಸಿ ಆಗುತ್ತೋ ಇಲ್ವೋ, ಎಷ್ಟು ಸಾಲ ಮಾಡ್ಬೇಕು, ಎಷ್ಟು ಸಾಲ ಮಾಡ್ಬೇಕು ಬರುತ್ತೋ, ಹಾಗೆ ಸರ್ಜರಿನೇ ಮುಗೀತು, ಶಸ್ತ್ರ ಚಿಕಿತ್ಸೆ ಅಂತಂದ್ರೆ ಮುಗ್ದೇ ಹೋಯ್ತು, ನಾನು ಆಪರೇಷನ್ ಟೇಬಲ್ ಮೇಲೆ ಪ್ರಾಣ ಬಿಟ್ಬಿಡ್ತೀನಿ, ಸರ್ಜನ್ ನಾನು ಸಾಯಿಸ್ಬಿಡ್ತಾರೆ ಅಂತ. ಇದು ಜ್ವರ ಬಂತು ಅಂತಂದ್ರೆ ಟೈಫಾಯ್ಡ್ ಇರ್ಬೋದಾ, ತಲೆನೋವು ಬಂತು ಅಂದ್ರೆ ಟ್ಯೂಮರ್ ಇರ್ಬೋದಾ, ಈಗ ಎದೆ ನೋವು ಬಂದು ನೀವು ಕಾರ್ಡಿಯಾಲಜಿಸ್ಟು ಎದೆ ಚುಳ್ಳಿದ ತಕ್ಷಣ ಸಾಕು ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಸರ್, ಅಥವಾ ಕೈಕಾಲು ಜೋಮ್ ಬಂದ ತಕ್ಷಣ ನೆಕ್ಸ್ಟ್ ಸ್ಟ್ರೋಕ್ ಆಗ್ಬಿಡುತ್ತೆ, ಅಥವಾ ಮಕ್ಕಳಿಗೆ ಬಂತು ತಲೆದಾಗಿ ಎಷ್ಟು ಭಯ ಆಗುತ್ತೆ ಅಂತ ಕೈಕಾಲೇ ಆಡಲ್ಲ. ಅಯ್ಯೋ ನಮ್ಮ ಮಗು ಜ್ವರ ಬಂದ್ಬಿಟ್ಟಿದೆ, ಅಯ್ಯೋ ನಮ್ಮ ಮಗುಗೆ ಏನಾದ್ರೂ ಆಗ್ಬಿಟ್ರೆ ಅನ್ನೋ ಭಯ, ಏನಾಗ್ಬಿಟ್ರೆ ಭಯ. ಹಾಗಾಗಿ ಮನುಷ್ಯರಿಗೆ ಇದು ಸಹಜ, ರೋಗ ಭಯ ಸಹಜ. ಆದ್ರೆ ಕೆಲವರಿಗೆ ಇದು ಅತಿ ಆಗ್ಬಿಡುತ್ತೆ. ಹಾಗೆ ಯಾವುದೇ ಆಸ್ಪತ್ರೆಗೆ ಹೋದಾಗ ಅದೇ ರೋಗ ಇರ್ತಕ್ಕಂಥ ರೋಗಿ ನೋಡ್ತಾರೆ. ಇವಾಗ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಅನ್ಕೊಂಡ್ ಬಂದಿರ್ತಾನೆ, ಅಲ್ಲೆಲ್ಲ ಹಾರ್ಟ್ ಅಟ್ಯಾಕ್ ಆಗಿರೋ ಪೇಷಂಟ್ ಇರ್ತಾರೆ, ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ, ಅವ್ರಿಗೆ ಏನ್ ಕಾಂಪ್ಲಿಕೇಶನ್ ಆಗುತ್ತೆ ಕೇಳ್ಕೊಳ್ತಾರೆ. ನಮಗೂ ಆ ಕಾಂಪ್ಲಿಕೇಶನ್ ಆಗುದು. ಈಗ ಸಕ್ಕರೆ ಕಾಯಿಲೆ ಬಂದ ತಕ್ಷಣ ನನಗೆ ಗ್ಯಾಂಗ್ರೀನ್ ಆಗ್ಬಿಡುತ್ತೆ, ಸಕ್ಕರೆ ಕಾಯಿಲೆ ಬಂದ ತಕ್ಷಣ ನನಗೆ ಸ್ಟ್ರೋಕ್ ಆಗ್ಬಿಡುತ್ತೆ ಅಥವಾ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಈ ರೀತಿ ಕಲ್ಪಿತ ಭಯಗಳೇ ಹೆಚ್ಚು ಅವ್ರನ್ನ ಹಣ್ಣಿಗಾಯಿ ನೀರ್ಗಾಯಿ ಮಾಡುತ್ತೆ. ಹಾಗೆ ರೋಗ ಬಂದಾಗ, ರೋಗ ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತೆ ಅಂತ ಗಾದೆ, ಈಗ ಮರಕ್ಕೂ ರೋಗ ಬರುತ್ತೆ ಅಂತ ಮರಕ್ಕೂ ರೋಗ ಬರುತ್ತೆ, ಪ್ರಾಣಿಗಳಿಗೂ ಮರಕ್ಕೂ, ಎಲ್ಲ ಜೀವ ಇರೋದು ಎಲ್ಲಕ್ಕೂ ರೋಗಗಳು ಇದ್ದಿದ್ದೆ, ಎಲ್ಲರಿಗೂ ರೋಗ ಬಂದೇ ಬರುತ್ತೆ. ಹಾಗಾಗಿ ರೋಗ ಭಯದಿಂದ ಏನಾಗುತ್ತೆ, ರೋಗ ಲಕ್ಷಣಗಳು ಜಾಸ್ತಿ ಆಗ್ಬಿಡುತ್ತೆ. ಮೂಲ ದೇಹದ ಕಾಯಿಲೆ ಆಯ್ತು ಅಂತಂದ್ರೆ 10 ಪೈಸೆ ಸಿಂಪ್ಟಮ್ ಇದ್ರೆ ಭಯದಿಂದ ಅದು 1 ರೂಪಾಯಿನಷ್ಟು ಆಗ್ಬಿಡುತ್ತೆ. ಯಾಕಂದ್ರೆ ಇವಾಗ ಏನೇನೋ ಬಂದ ತಕ್ಷಣ ಅದು ಅಸಿಡಿಟಿ ಇರ್ಬೋದು, ಮತ್ತೊಂದಿರ್ಬೋದು, ಅಥವಾ ಮೈಲ್ಡ್ ಮೈಕ್ರೋಲ್ ಇನ್ಫೆಕ್ಷನ್ ಇರ್ಬೋದು. ಆದ್ರೆ ಏನಾಗುತ್ತೆ, ಅತಿ ಭಯದಿಂದ ನನಗೆ ನೋವು ತಡ್ಕೊಳಕ್ ಆಗೋದಿಲ್ಲ ಸರ್, ನನ್ನ ಪ್ರಾಣ ಹೋಗೇ ಬಿಡುತ್ತೆ ಸರ್, ನಾನು ತಡ್ಕೊಬಿಡ್ತೀನಿ ಸರ್ ಅಂತ ಗೋಳಾಡ್ತಾರೆ, ಅಥವಾ ಹತ್ತು ಕರೆದು ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ಬಿಡ್ತಾರೆ. ಹಾಗಾಗಿ ರೋಗ ಭಯವನ್ನ ನಾವು ತಪ್ಪಿಸ್ಕೋಬೇಕು. ಹಾಗೆ ಇನ್ನೊಂದು ಕೆಟಗರಿ ಇದೆ, ಅವ್ರಿಗೆ ಯಾವ ರೋಗವೂ ಇರಲ್ಲ, ಆದ್ರೆ ವಾರಕ್ಕೆ ಸತಿ ನಿಮ್ಮ ಹತ್ರ ಬರ್ತಾರೆ, ನನ್ನ ಹತ್ರ ಬರ್ತಾರೆ, ವಾರಕ್ಕೆ 2 ಸತಿ 3 ಸತಿ ECG ಮಾಡ್ಕೊಂಡು ನೋಡಿದ್ದಾರೆ, ವಾರಕ್ಕೆ 2-3 ಸತಿ ಬ್ಲಡ್ ಟೆಸ್ಟ್ ಮಾಡ್ಕೊಂಡು ನೋಡಿದ್ದಾನೆ, ವಾರಕ್ಕೆ 2-3 ಸತಿ ಕ್ರಿಯಾಟಿನ್ ಲೆವೆಲ್ ಟೆಸ್ಟ್ ಮಾಡ್ಕೊಂಡು ನೋಡಿದ್ದಾನೆ. ಯಾಕೆ ಮೊನ್ನೆ ನಾರ್ಮಲ್ ಆಗಿತ್ತು, ಇವತ್ತು ಅಬ್ನಾರ್ಮಲ್ ಆಗ್ಬಿಡುತ್ತೆ. ಮೊನ್ನೆ ECG ನಾರ್ಮಲ್ ಆಗಿತ್ತು, ಇವತ್ತು ECG ಅಬ್ನಾರ್ಮಲ್ ಮಾಡುತ್ತೆ. ಅಲ್ಲ CT ಸ್ಕ್ಯಾನ್
ತಿಂಗಳಿಗೊಂದ್ಸಲ ಸಿಟಿ ಸ್ಕ್ಯಾನ್ ಮಾಡಿಸ್ಕೊಂಡು ಸುಮ್ನೆ ತಲೆನೋವು ಸ್ಕ್ಯಾನಿಂಗ್ ಮಾಡಿ ಅಲ್ಟ್ರಾಸೌಂಡ್ ಮಾಡಿ ಅಂತ ಕೂತ್ಕೊಳ್ತಾರೆ. ಅಲ್ಟ್ರಾಸೌಂಡ್ ಮಾಡಿ ಈಗ ಎಲ್ಲ ಟೆಸ್ಟ್ಗಳು ಬರ್ಬಿಟ್ಟಿವೆ, ಟೆಸ್ಟ್ ಮಾಡ್ಬಿಟ್ಟು ಅಂತಾನೆ ನನ್ನ ಕಾಯಿಲೆ ವಾಸ ಬಿಡ್ತೇನೆ ಒಂದು ಭ್ರಮೆ ಅಥವಾ ಏನೋ ಡಿಫೆಕ್ಟ್ ಇದೆ, ಅದು ಲಾಸ್ಟ್ ಟೈಮ್ ಅಲ್ಲಿ ಸರಿಯಾಗಿ ಕಾಣಲಿಲ್ಲ, ಈ ಸರಿ ಕಾಣಬಹುದು ಅಂತಕ್ಕಂಥ ಇದನ್ನ ಹೈಪೋಕಾಂಡ್ರಿಯಾಸಿಸ್ ಅಂತ ಕರಿತೇವೆ. ಹೈಪೋಕಾಂಡ್ರಿಯಾಸಿಸ್ ಅಂದ್ರೆ ರೋಗ ಭ್ರಮೆ, ಭ್ರಮೆ, ರೋಗ ಭ್ರಮೆಯಿಂದ ರೋಗ ಭಯ ಶುರುವಾಗುತ್ತೆ. ಇಲ್ಲಿ ರೋಗ ಬಂದಾಗ ಭಯ ಆಗೋದು ಸಹಜ, ರೋಗ ಭಯ ಸ್ವಲ್ಪ ಜಾಸ್ತಿ. ಇಲ್ಲಿ ಈ ಹೈಪೋಕಾಂಡ್ರಿಯಾಸಿಸ್ ನಲ್ಲಿ ರೋಗ ಭ್ರಮೆ, ನನಗೆ ರೋಗ ಇದೆ, ನನ್ನ ಹಾರ್ಟ್ ವೀಕ್ ಇದೆ, ನನ್ನ ಕಲ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ನನ್ನ ಬೋನ್ಗಳೆಲ್ಲ ಸೌದೋಗ್ಬಿಟ್ಟಿದೆ, ಅಲ್ಲಿ ಕ್ಯಾಲ್ಸಿಯಂ ಲೆವೆಲ್ ಮಾಡ್ತಾರೆ ನಾರ್ಮಲ್ ಆಗಿರ್ತದೆ, ಬೋನ್ ಡೆನ್ಸಿಟಿ ನೋಡ್ತಾರೆ ನಾರ್ಮಲ್ ಆಗಿರುತ್ತೆ, ಆದ್ರೂ ಇಲ್ಲ ನನ್ನ ಬೋನು ವೀಕ್ ಆಗ್ಬಿಟ್ಟಿದೆ, ನಾನು ನಡೆಯೋಗ ಬಿದ್ದೋಗ್ತೇನೆ, ಕಾಲು ಮುರಿದು ಹೋಗುತ್ತೆ, ಅಥವಾ ಕಿಡ್ನಿ ಡ್ಯಾಮೇಜ್ ಆಗೇ ಬಿಟ್ಟಿದೆ. ಹಾಗಾಗಿ ಅವ್ರನ್ನ ಹಾಸ್ಪಿಟಲ್ ಬಡ್ಸ್ ಅಂತ ಕರಿತೇವೆ. ಅಂತ ಆಸ್ಪತ್ರೆಗೆ ಯಾವಾಗ ಹೋಗ್ತಿರ್ತಾರೆ, ಅಲ್ಲಿ ಯಾವ್ದಾದ್ರು ಟೆಸ್ಟ್ ಮಾಡಿಸ್ಬಿಡ್ತಾರೆ ಇರ್ತಾರೆ. ಎಲ್ಲಾ ಡಾಕ್ಟರ್ಗಳು ಇಲ್ಲಪ್ಪ ನಿನ್ ಹಾರ್ಟ್ ಚೆನ್ನಾಗಿದೆ, ನಿನ್ ಕಿಡ್ನಿ ಚೆನ್ನಾಗಿದೆ, ನಿನ್ ಬೋನ್ ಚೆನ್ನಾಗಿದೆ, ನೀನ್ ಚೆನ್ನಾಗಿದೆ ಅಂತ ಕೂಡ ಅವರಿಗೆ ಸಮಾಧಾನ ಆಗೋದೇ ಇಲ್ಲ. ಫೈಲ್ ಮಾಡ್ಕೊಂಡಿರ್ತಾರೆ, ಹಿಡ್ಕೊಂಡು ಡಾಕ್ಟರ್ ಡಾಕ್ಟರ್ ತಿರುಗ್ತಾ ಇರ್ತಾರೆ. ಪದೇ ಇನ್ವೆಸ್ಟಿಗೇಷನ್ ಮಾಡುದು, ಪದೇ ಸ್ಪೆಷಲಿಸ್ಟ್ ಕಾಣ್ತಕ್ಕಂಥದ್ದು, ಪದೇ ಸಿಸ್ಟಮ್ ನ ಮೆಡಿಕಲ್ ಸಿಸ್ಟಮ್ ಚೇಂಜ್ ಮಾಡ್ತಕ್ಕಂಥದ್ದು. ಹಾಗೇನೆ ತಾವೇ ಸ್ವಯಂ ವೈದ್ಯ ಮಾಡ್ಕೊಳ್ಳಿ ಶುರು ಮಾಡ್ತಾರೆ. ಇವನ್ನ ಹೈಪೋಕಾಂಡ್ರಿಯಾಸಿಸ್ ಅಥವಾ ಹಾಸ್ಪಿಟಲ್ ಬರ್ಡ್ಸ್ ಅಂತ ಕರೆಯಲಾಗುತ್ತೆ. ಹಾಗಾಗಿ ಜೊತೆಗೆ ಗೂಗಲ್ ಈಗ ಗೋಲ್ ನೋಡ್ಕೊಂಡು ಬರ್ತಾರೆ, ಸರ್ ನನಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಸರ್, ಯಾರಾದ್ರೂ ಗೂಗಲ್ ನಲ್ಲಿ ನೋಡಿದ್ರೆ ಸರ್ ಎಲ್ಲಾ ಸಿಂಪ್ಟಮ್ಸ್ ಇದೆ ಸರ್, ನನಗೆ ADHD ಇದೆ ಸರ್, ಅಟೆನ್ಷನ್ ಡೆಫಿಸಿಟ್ ಇದೆ, ಯಾರಾದ್ರೂ ಗೂಗಲ್ ದೇವರು ಹೇಳ್ತು ಸರ್. ಹಾಗಾಗಿ ಅಥವಾ ನೀವು ಯಾವುದೇ ಫಾರ್ಮಸಿ ಅಥವಾ ನಿಂತ್ಕೊಳ್ಳಿ, ಡ್ರಗ್ ಸ್ಟೋರ್ ನಿಂತ್ಕೊಳ್ಳಿ, ನನಗೆ ಹೊಟ್ಟೆ ಮಾತ್ರೆ ಕೊಡ್ರಿ, ನನಗೆ ವಾಂತಿ ಬರೋಕ್ಕಾಗ್ತಿದೆ, ವಾಂತಿ ಬದಿರೋ ಮಾತ್ರೆ ಕೊಡ್ರಿ, ಅಥವಾ ಬೇದಿ ಮಾತ್ರೆ ಕೊಡ್ರಿ, ಈ ರೀತಿ ಸ್ವಯಂ ವೈದ್ಯ ಮಾಡ್ಕೊಂಡು ತಲೆ ಸುತ್ತು ಬರ್ತಾ ಇದೆ ಅದಕ್ಕೆ ಔಷಧಿ ಕೊಡಿ. ಅಥವಾ ವಿಟಮಿನ್ ನುಂಗೋದು, ನ್ಯೂರೋಬಿಯನ್ ನುಂಗಿದ್ದೆ, ನ್ಯೂರೋಬಿಯನ್ ತಗೊಂಡಿದ್ದೆ, ತಗೋಬೇಕಾ, ಮಲ್ಟಿವೈಟಮಿನ್ ತಗೋಬೇಕಾ, ಯಾವ್ದು ಬೆಟರು? ಆಮೇಲೆ ನೀವು ಹಳ್ಳಿ ಕಡೆ ಸಣ್ಣ ಪಟ್ಟ ಊರಿಗೆ ಹೋಗಿ ಒಂದು ಡ್ರಿಪ್ ಹಾಕ್ಸ್ಕೊಂಡ್ಬಿಡ್ತಾರೆ, ಸಂತೆ ಬರ್ತಾರೆ, ಮಾರಾಟ ಮಾಡ್ತಾರೆ. ಸರ್ ನೀವು ಡ್ರಿಪ್ ಹಾಕಿಸ್ಕೊಳ್ತಾರೆ ಅನ್ನೋದಕ್ಕೆ ನೆನಪಾಯ್ತು, ನಮ್ಮ ಡಾಕ್ಟರ್ ಲಿಂಗಣ್ಣ ಅಂತ ESI ನಲ್ಲಿ ಡಾಕ್ಟರ್ ಇದ್ರು. ಅವ್ರು ಯಾರಾದ್ರೂ ಸ್ವಾಮಿ ಡ್ರಿಪ್ ಹಾಕಿ ಸ್ವಾಮಿ ಅಂತಂದ್ರೆ ಅವ್ರು ಹೇಳೋರು, ಅಲ್ಲ ಅಲ್ಲಿ ಪಕ್ಕದ ವಾರ್ಡಲ್ಲಿ ಒಬ್ಬನು ಇದೇ ತರ ಕೇಳ್ದ, ಡ್ರಿಪ್ ಹಾಕಿ ಅಂತ. ನಾನ್ ಡ್ರಿಪ್ ಹಾಕ್ಮೇಲೆ ಗಡ 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 ಅಂತ ರೈಗರ್ಸ್ ಬಂದಿದ್ದನ್ನ ತೋರ್ಸೋರವ್ರು. ಹಿಂಗೆ ಮೈಯಲ್ಲಿ ಭೂತ ಬಂದಂಗ್ ನಡ್ಗಕ್ ಶುರು ಮಾಡಿದ್ರು. ಬೇಡ ಬಿಡಿ ಸ್ವಾಮಿ ಅಂತ ಅವರು ಭಯ ಪಟ್ಕೊಂಡು ಬೇಡ ಅಂತಂದವ್ರು. ನಾನು PhD ಡಾಕ್ಟರ್ ಕೇಳಿದ್ದೇನೆ, ಸರ್ ವಾರಕ್ಕೊಂದ್ಸಲ ಬಂದ್ಬಿಡ್ತಾರೆ ಸರ್, ಡ್ರಿಪ್ ಹಾಕಿ ಅಂತ ಬಂದ್ಬಿಡ್ತಾರೆ ಸರ್, ಯಾಕಂದ್ರೆ ಇನ್ನೊಂದು ವಾರ ಶಕ್ತಿ ಬರುವಾಗ ನನಗೆ ಗ್ಲೂಕೋಸ್ ಹಾಕ್ಸ್ಕೊಳ್ದು ಶಕ್ತಿ ಸಂಚಯನ ಆಗುತ್ತೆ. ಹಾಗಾಗಿ ಹಾಕ್ಬಿಡಿ ಸ್ವಾಮಿ, ನೀವು ಎಷ್ಟು ಕೊಟ್ಟರು ಅಷ್ಟು ಕೊಡ್ತೀನಿ. ಹಾಗೆ ಕ್ವಾಕ್ಸ್ಗಳು ಅದೇ ಕೆಲಸ, ಡ್ರಿಪ್ ಹಾಕೋದು, 500 ರೂಪಾಯಿ ಕೊಡೋದು, 1000 ರೂಪಾಯಿ ಕೊಡೋದು, ಹೋಗು ಇನ್ನೊಂದು ವಾರ. ನೀವು ಕ್ವಾಕ್ ಡ್ರಿಪ್ ಹಾಕಿ 1000 ರೂಪಾಯಿ ಅಂದಕ್ಕೆ ನೆನಪಾಗುತ್ತೆ. ನಮ್ಮ ಯಜಮಾನ್ ಕ್ಲಾಸ್ಮೇಟ್ ಒಬ್ರು ಆಗಿನ ಕಾಲದಲ್ಲಿ 45 ವರ್ಷದ ಹಿಂದೆ ಆ ಡಿಹೈಡ್ರೇಷನ್ ಆಗಿದ್ದು ಪೇಷಂಟ್ಗೆ, ನೋಡು ಜೀವ ಹೊಟ್ಟೋಗ್ಬಿಟ್ಟಿದೆ, ನಾನು ಹನಿಯಾಗಿ ಜೀವ ಒಳಗಡೆ ಬಿಡ್ತಾ ಇದ್ದೀನಿ ಅಂತ 100 ರೂಪಾಯಿ ಇಸ್ಕೊಳ್ತಾ ಇದ್ರಂತೆ ಡ್ರಿಪ್ಗೆ. ಈ ರೀತಿ ಅನೇಕ ವೈದ್ಯರು, ಅವರು ತರಬೇತಿ ಪಡೆದ ವೈದ್ಯರಿರ್ಬೋದು, ತರಬೇತಿ ಇಲ್ಲದ ವೈದ್ಯರಿರ್ಬೋದು, ಕೆಲವು ವೈದ್ಯರು ಇದನ್ನ ದುರುಪಯೋಗ ಮಾಡ್ಕೊಳ್ತಾರೆ. ರೋಗಿಯನ್ನ ಮತ್ತಷ್ಟು ಹೆದರಿಸಿ, ನಾನು ಹೇಳಿದ ಔಷಧಿ ತಗೊಳ್ಳೇಬೇಕು, ನೀನು ಇಂಜೆಕ್ಷನ್ ಹಾಕ್ಸ್ಕೊಳ್ಳೇಬೇಕು, ಇಲ್ಲಾಂದ್ರೆ ಸತ್ತೇ ಹೋಗ್ಬಿಡ್ತೀಯ ಅಂತ ಹೇಳಿ ಎಕ್ಸ್ಪ್ಲೈಟ್ ಮಾಡ್ತಾರೆ. ರೋಗಿಗಳು ಇವ್ರನ್ನು ಅಕ್ಷರಸ್ಥರು ಕೂಡ, ಯಾಕಂದ್ರೆ MSc ಮಾಡಿರ್ತಾರೆ, ಏನೋ ಗೊತ್ತಿರಲ್ಲ. ನಮ್ಮಲ್ಲಿ ಆರೋಗ್ಯದ ಬಗ್ಗೆ, ಅನಾರೋಗ್ಯದ ಬಗ್ಗೆ ತಿಳುವಳಿಕೆ ಎಷ್ಟು ಝೀರೋ ಅಂತಂದ್ರೆ, ಮೊನ್ನೆ ಅವಾರ್ಡ್ ಸೆರೆಮನಿ ಆಯ್ತು. ಏನು ಬೆಸ್ಟ್ ಇನ್ಸ್ಟಿಟ್ಯೂಷನ್ಸ್, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್, ಬೆಸ್ಟ್ ಎಂಟರ್ಪ್ರಿನರ್ಸ್, ಅವರಿಗೆ ಮಿದುಳಿನ ತೂಕ ಎಷ್ಟು 300 ಗ್ರಾಮ್ ಅಂತಾನೆ, ಒಬ್ಬ 500 ಗ್ರಾಮ್ ಅಂತಾನೆ. ಆಮೇಲೆ ಹಾರ್ಟ್ ತೂಕ ಎಷ್ಟು ಒಬ್ಬ 1 kg ಅಂತ ಹೇಳ್ತಾನೆ. ನೋಡಿ, ಆಲ್ ಎಜುಕೇಟೆಡ್. ಅವರಿಗೆ ಬೇಸಿಕ್ ಹಾರ್ಟ್ ಎಷ್ಟು ತೂಕ ಇದೆ, ಬ್ರೈನ್ ಎಷ್ಟು ತೂಕ ಇದೆ, ಅಥವಾ ನಮ್ಮ ದೇಹ ಎಷ್ಟು ದಿವಸ ಬೆಳೆಯುತ್ತೆ, ಅಥವಾ ದೇಹಕ್ಕೆ ಕಾಯಿಲೆ ಆಗಿ ಬರ್ತಿದ್ರೆ, ಕಾಯಿಲೆ ನಮ್ಮ ದುರಾದರ್ಶ ಸರ್.
ಅಥವಾ ಸರ್ ಯಾವುದೋ ಪ್ರಾರಬ್ಧ ಕರ್ಮ ಸರ್ ಸರ್. ಈಗೇನ್ ಗೊತ್ತಾ, ಆ ಹಾರ್ಟು ಬ್ರೇನು ಇದ್ರದ್ದು ವೇಟ್ ಬೇಕಾಗಿಲ್ಲ ನಮಗೆ. ಸ್ಮೋಕಿಂಗ್ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಅದು ಆಗುತ್ತೆ, ಸ್ಟ್ರೋಕ್ ಆಗುತ್ತೆ, ಗೊತ್ತಿಲ್ಲ. ಗ್ಯಾಂಗ್ರೀನ್ ಒಪ್ಪಲ್ಲ ಆಗುತ್ತೆ ಒಪ್ಪಲ್ಲ ಅನ್ನೋದು ಗೊತ್ತಿಲ್ಲ. ಆಲ್ಕೋಹಾಲ್ ಒಪ್ಪಲ್ಲ ಕೊಡಿದ್ರೆ ಬ್ರೇನ್ ಸೆಲ್ಸ್ ಸತ್ತು ಹೋಗುತ್ತೆ, ಲಿವರ್ ಗೊತ್ತಿಲ್ಲ. ಸಾಯುತ್ತೆ, ಹೊಟ್ಟೆ ಆಲ್ಕೋಹಾಲಿಕ್ ಗ್ಯಾಸ್ಟ್ರೈಟಿಸ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ, ಅದು ಗೊತ್ತಿಲ್ಲ. ಕೆಟ್ಟದ್ದನ್ನ ಮಾಡೋದ್ರ ಬಗ್ಗೆ ಭಯ ಇಲ್ಲ, ಆದ್ರಿಂದ ಸಾವು ಬರುತ್ತೆ ಅನ್ನೋ ಭಯ ಇಲ್ಲ ಕೆಲವ್ರಿಗೆ. ಅದೊಂದು ಕ್ಯಾಟಗರಿ ಅವರು. ಅವ್ರಿಗೆ ಹೌದು. ಯಾವ್ದ್ರದ್ದು ಭಯನೂ ಇಲ್ಲ, ಸತ್ರೆ ಆಯ್ತು ಭಯ ಇದೆ. ಅಂತಂದು ಹೋಗುವಂತವ್ರು. ಆಯ್ತು. ಇನ್ನೊಂದ್ ಕಡೆಗೆ ಆಮೇಲೆ ಏನು ಇಲ್ಲದೆ ಇದ್ದವರು ಭಯದ್ರವ್ರು. ಹೌದು. ಆಮೇಲೆ ಇನ್ನೊಂದು, ಈಗ ನಾವು ನ್ಯೂರೋ ಸೈಕ್ಯಾಟ್ರಿ ನೋಡುವಾಗ ತಲೆಗೊಂದು ಸಣ್ಣ ಪೆಟ್ಟು ಬಿದ್ದಿರುತ್ತೆ. ಹಾ ಎತ್ತದೆ ಸರ್ ವಾಸ್ಕಾಲು ತಲೆಗೆ ಬಡಿಬಿತ್ತು ಸರ್, ಹಾ ಜೋಲಿ ಹೊಡೆದೆ ಗೋಡೆಗೆ ಹಾ ತಲೆ ಗುದ್ದುತ್ತು ಸರ್. ಆಗಿದ್ದೆ 10 ವರ್ಷ ಆಯ್ತು. ಈಗ ಏನಾಗಿದೆ ನೋಡಿ ಸರ್. ಏನಾಗಿದೆ ನೋಡಿ, 10 ಏನಾಗಿದೆ ನೋಡಿ, ವರ್ಷದ ಒಳಗಡೆ ಹಿಂದಿಂದು. ಬ್ರೈನ್ ಡ್ಯಾಮೇಜ್ ಓಕೆ. ಆಗ್ಬಿಟ್ಟು 10 ವರ್ಷ ಹಿಂದೆ ತಲೆ ಗೋಡೆಗೆ ತಾಕಿರುತ್ತೆ ಅಥವಾ ವಾಸ್ಕಾಲಕ್ಕೆ ತಾಕಿರುತ್ತೆ ಅಥವಾ ಬಿದ್ದಿರ್ತಾನೆ. ಅವಾಗೇನ್ ನಿನ್ನೆ ತಪ್ಪಿರೋದ್ರೆ ಎಂತದ್ದು ಇಲ್ಲ, ಸೈಕಲ್ ಇಂದ ಬಿದ್ದೆ ಸರ್ ಯಾವಾಗ ಹುಡುಗ ಅಲ್ಲ, ಆಗಿದ್ದಾಗ. ಅವಾಗ ನೀವು ಅವ್ರಿಗೆ ಹೇಳ್ಬೇಕು, ಈಗ 10 ವರ್ಷದಿಂದ ಬಿದ್ದಿದ್ದು ನಿಮಗೆ ನೆನಪಿದೆ ಅಂದ್ರೆ ತಲೆ ಚೆನ್ನಾಗಿದೆ ಹೋಗಿ ಅನ್ಬೇಕು. ಈಗ ಅವ್ರಿಗೆ ತಲೆನೋವು ಬಂದಿರುತ್ತೆ. ಈ ತಲೆನೋವು ಆ ಹೆಡ್ ಇಂಜರಿಗೂ ಕನೆಕ್ಟ್ ಮಾಡಿ ನೋಡಿ ಸರ್, ಹೌದು ಅವತ್ತು ಎಕ್ಸ್ರೇ ತಗ್ಸಿಲ್ಲ, ಸ್ಕ್ಯಾನಿಂಗ್ ಮಾಡಿಸಿಲ್ಲ, ಈ ಸರಿ ಮಾಡಿಸ್ಬಿಡಿ ಸರ್, 3,000 ರೂಪಾಯಿ ಖರ್ಚು, ಸ್ಕ್ಯಾನಿಂಗ್ ಮಾಡಿ ನೋಡ್ಬಿಡಿ ಸರ್ ಬೇರೆ ಡ್ಯಾಮೇಜ್ ಆಗಿದೆಯಾ ಇಲ್ವಾ ಅಂತ. ಈ ರೀತಿ ಅನೇಕರು ಈ ರೋಗ ಭಯದಿಂದ ಯಾವುದೇ ಆಸ್ಪತ್ರೆಗೆ ಹೋಗಿ, ಯಾವುದೇ ಕ್ಲಿನಿಕ್ ಹೋಗಿ, ಯಾವುದೇ ಸ್ಪೆಷಾಲಿಟಿ ಹೋಗಿ, ಈ ತರ ರೋಗ ಭಯದಿಂದ ಎಷ್ಟು ಜನ ಎಷ್ಟು ಭಯದಿಂದ ಮಾಡ್ತಾರೆ ಅಂತಂದ್ರೆ ಭಯವೇ ಒಂದು ಕಾಯಿಲೆ ಆಗ್ಬಿಡುತ್ತೆ. ಸೊ ಸಿವಿಯರ್ ಆಂಗ್ಸೈಟಿ ಡಿಸಾರ್ಡರ್ ಶುರುವಾಗಿ ಅದರಿಂದ ಬರ್ತಕ್ಕಂಥ ಅನೇಕ ಲಕ್ಷಣಗಳಿಗೆ ಅವರು ತುತ್ತಾಗ್ತಾರೆ. ಹಾಗೆ ವೈದ್ಯರಿಗೂ ಎದುರಿಸ್ಬಿಡ್ತಾರೆ. ಹಾಗಾಗಿ ಇವತ್ತು ವೈದ್ಯರು ಏನ್ ಮಾಡ್ತಾರೆ, ಎಲ್ಲಾ ಟೆಸ್ಟ್ ಮಾಡಿಸ್ಬಿಡ್ತಾರೆ. ಹೋಗಪ್ಪ ನೀನು ಎಲ್ಲಾ ಮಾಡಿಸ್ಕೊಂಬ, ಟೋಟಲ್ ಬಾಡಿ ಟೆಸ್ಟ್ ಮಾಡಿಸ್ಕೊಂಬ, ಆಮೇಲೆ ನಾನು ಬೈಬಾರ್ದು ನೀನು ಅದ್ ಮಾಡಿಸಿಲ್ಲ ಇದು ಮಾಡಿಸಿಲ್ಲ ಬೈಬಾರ್ದು. ಒಂದು 50,000 ರೂಪಾಯಿ ಬಿಲ್ ಆಗುತ್ತೆ ಎಲ್ಲಾ ಟೆಸ್ಟ್ ಮಾಡಿಸೋದಕ್ಕೆ. ಇವರು ಸಾಲ ಸೋಲ ಮಾಡಿ 50,000 ರೂಪಾಯಿ ಕಟ್ಟಿ ಎಲ್ಲ ದೊಡ್ಡ ಫೈಲ್ ಎಲ್ಲಾ ನಾಮಲ್ಲಿ ಇರುತ್ತೆ. ಬಟ್ ಸ್ಟಿಲ್ ಅವರ ರೋಗ ಲಕ್ಷಣ ಹೋಗಿರೋದಿಲ್ಲ. ಯಾಕೆಂದ್ರೆ ಮನಸ್ಸಿಗೂ ಮತ್ತೆ ರೋಗ ಲಕ್ಷಣಕ್ಕೂ ಇರೋದ ಮನಸ್ಸಲ್ಲಿ ನನಗೆ ಕಾಯಿಲೆ ಇದೆ ಅಥವಾ ಇದ್ದ ಕಾಯಿಲೆ ಕಾಂಪ್ಲಿಕೇಶನ್ ಆಗುತ್ತೆ, ನಾನು ಬೇಗ ಸತ್ತು ಹೋಗ್ತೇನೆ, ಅಥವಾ ನಾನು ತಂದೆ ಹೆಂಡತಿ ಮಕ್ಕಳನ್ನ ಅಥವಾ ಗಂಡ ಮಕ್ಕಳನ್ನ ಅನಾಥರನ್ನಾಗಿ ಮಾಡ್ಬಿಟ್ಟು ಹೋಗ್ತಾನೆ ಅಂತಕ್ಕಂಥ ಇದು. ಆಮೇಲೆ ಚಿಕಿತ್ಸೆ, ವೈದ್ಯರ ಬಗ್ಗೆ ಇವತ್ತು ನಂಬಿಕೆ ಇಲ್ಲ. ಅದೊಂದು ಇನ್ನೊಂದು. ಯಾವ ವೈದ್ಯರ ಹತ್ರ ಹೋಗ್ತೀರಿ ನೀವು, ಆ ವೈದ್ಯರ ಬಗ್ಗೆ ನಿಮಗೆ ನಂಬಿಕೆ ಇಲ್ಲ. ಇವರು ಎಕ್ಸ್ಪರ್ಟ್ ಇದ್ದಾರೆ, ಪ್ರಾಮಾಣಿಕವಾಗಿ ನೋಡ್ತಾರೆ. ಪ್ರಾಮಾಣಿಕವಾಗಿರೋ ವೈದ್ಯರನ್ನ ನಂಬೋದಿಲ್ಲ, ಕ್ವಾಕ್ಗಳನ್ನ ನಂಬಿಕೊಳ್ತಾರೆ. ಅದೊಂದು ವಿಚಿತ್ರ. ಅದು ಅವನು ಅಲ್ಲ, ಊರಿಗೆ ಒಬ್ರು ಡಾಕ್ಟ್ರೇ ನನ್ ಜೊತೆ ಕೆಲಸ ಮಾಡೋರು, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು, ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಇನ್ನು 3 ವಾರ ಆದ್ಮೇಲೆ ಆಂಜಿಯೋಗ್ರಾಮ್ ಅಂತಂದ್ರೆ ಅವ್ರು ನನ್ ಮನೆ ಕಡೆಗೂ ಬರ್ದೆ ನಾನು ತಪ್ಪಿಸ್ಕೊಂಡು ಹೋಗಿ ಆಮೇಲೆ ಸತ್ತೋಗ್ಬಿಟ್ಟಿದ್ರು. ಯಾಕೆ ಅಂತಂದ್ರೆ ಅವ್ರ ಹೆಂಡತಿಗೆ ತಪ್ಕೊಂಡು ಅಳೋಕ್ ಶುರು ಮಾಡಿದ್ರು. ಭಯ ಪಟ್ಕೊಂಡ್ಬಿಟ್ಟು ಎಲ್ಲಿ ನೀವು ಆಂಜಿಯೋಗ್ರಾಮ್ ಮಾಡ್ತಿರೋ ಅಂತ ನಿಮ್ ಹತ್ರನೇ, ನಿಮ್ ಮನೆ ಹತ್ರನೂ ಬರ್ತಾ ಇರ್ಲಿಲ್ಲ ಅಂತ. ಅಂದ್ರೆ ಆತರ ವಿಚಿತ್ರ ಜನನು ಇರ್ತಾರೆ ಸರ್. ಆಮೇಲೆ ನೋಡಿ, ಕೋವಿಡ್ ಬಂದಾಗ ಬ್ಲಡ್ ಟೆಸ್ಟ್ ಮಾಡಿಸ್ಬಿಡಿ, ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಎಲ್ಲಿ ಪಾಸಿಟಿವ್ ಬಂದ್ಬಿಡುತ್ತೋ ಅಂತ. ಹಾಗೆ ವಿವಾಹಿತ ಸಂಬಂಧ ಮಾಡಿರ್ತಾರೆ, ನೋಡಪ್ಪ ನಿಮಗೆ ಹೆಪಟೈಟಿಸ್ ಬಿ ಬಂದಿರ್ಬೋದು ಅಥವಾ HIV ಬಂದಿರ್ಬೋದು, ಮಾಡ್ಸೆ ಅಂತಂದ್ರೆ ಮಾಡ್ಸೆ ಇಲ್ಲ ಸರ್, ಭಯ ಆಗತ್ತೆ ಸರ್, ಅದಕ್ಕೆ ಪಾಸಿಟಿವ್ ಬಂದ್ಬಿಟ್ರೆ ಏನ್ ಗತಿ ಸರ್. ಹೀಗಾಗಿ ಕೆಲವು ಚಿಕಿತ್ಸೆಗಳ ಬಗ್ಗೆ ಭಯ, ಯಾಕಂದ್ರೆ ಆ ಕಾಯಿಲೆ ಇದೆ ಅಂತ ಅಂದ್ಬಿಟ್ರೆ ಏನಪ್ಪಾ ಆಗತ್ತೆ ಅಂತಕ್ಕಂಥ ಆಲೋಚನೆ. ಹಾಗಾಗಿ ರೋಗ ಭಯವನ್ನ ನಾವು ಖಂಡಿತ ಬಿಡಬೇಕು. ನೀವೇ ಹೇಳಿದಾಗೆ ನಾವು ನಮ್ಮ ಜನರಲ್ಲಿ ಬೇಸಿಕ್ ನಾಲೆಜ್ ಇರಬೇಕು. ಕಾಯಿಲೆಗಳು ಬರ್ಲಿಕ್ಕೆ ಒಂದು, ನಮ್ಮ ಫುಡ್ ಹ್ಯಾಬಿಟ್ಸ್ ಸರಿಯಾಗಿಲ್ಲ, 2 ವ್ಯಾಯಾಮ ಮಾಡೋದಿಲ್ಲ, 3 ಅತಿ ಚಿಂತೆ ಮಾಡ್ತೇವೆ, 4 ವಾತಾವರಣ ಸ್ವಚ್ಛವಾಗಿರೋದಿಲ್ಲ, ಈ 5ನೇದು ಜೆನೆಟಿಕ್ ಬರುತ್ತೆ. ಈ 5 ಕಾರಣಗಳನ್ನ ನಾವು ಜ್ಞಾಪಕ ಇಟ್ಕೋಬೇಕು. ಹಾಗಾಗಿ ಯಾವುದೇ ಕಾಯಿಲೆ ಬಂದ್ರೆ ಇವತ್ತು ನಿಮಗೆ ದಯವಿಟ್ಟು ಕೂಗುದು ಓದ್ಬೇಡಿ, ಪುಸ್ತಕಗಳು ಓದಿ. ನಾವು 150 ಜನ ನಾವು ಡಾಕ್ಟರ್ಸ್ ಕನ್ನಡದಲ್ಲಿ ಬಹಳ ಸ್ವಚ್ಛವಾಗಿ ಸರಳವಾಗಿ ಬರ್ತಿದ್ದೇವೆ. ನೀವು ಬರ್ತಿದ್ರಿ, ನಾನು